ಓಕೆ ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್. ಎಲ್ಲ ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಲೈಕ್ ಸನ್ಸ್ಕ್ರೀನ್ ಆರ್ಡರ್ ಹಾಕಿದ್ದೆ, ಆಲ್ರೆಡಿ ಹಳೆ ಪ್ಯಾಕೆಟ್ ಖಾಲಿ ಆಗಿತ್ತು ಅಂತ ಹೇಳಿದ್ನಲ್ಲ, ಮತ್ತೆ ಬಂತು. ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀನಿ, ಸ್ವಲ್ಪ ಟೈಮ್ ಬರಲಿ ಅಂತ. ಮತ್ತೆ ಚಿಕ್ಕದು ಹಾಕಿ ಮತ್ತೆ ರಿಪೀಟ್ ಆಗ್ತಾನೆ ಇರಬೇಕು, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರ್ಬೇಕು ಹಾಕಿದ್ದೀನಿ. ಓಕೆ, ತುಂಬ ದಿನ ಆಯಿತು ವಿಡಿಯೋಸ್ ಹಾಕಲಿಲ್ಲ. ಲಾಸ್ಟ್ ವಿಡಿಯೋ ದಾದನ್ ವಿಡಿಯೋ ಹಾಕಿದ್ದೆ, ಅದ್ರ ಬಗ್ಗೆ ಮಾತಾಡಿರೋದು. ಅದು ಬಿಟ್ಟರೆ ನೆಕ್ಸ್ಟ್ ನಾನು ಮತ್ತೆ ವಿಡಿಯೋಸ್ ಹಾಕಲೇ ಇಲ್ಲ. ನಿಜ, ನನಗೆ ಅದಾದಮೇಲೆ ನನಗೆ ಮೈಂಡು ವಿಡಿಯೋಸ್ ಮಾಡುವಂಥ ಮೈಂಡ್ ಸೆಟ್ ಇರಲಿಲ್ಲ. ತುಂಬ ಬರೋದು, ಸುಮ್ಮನೆ ಮೊಬೈಲ್ ಇಟ್ಕೊಳ್ಳೋದು, ಇಲ್ಲ ಕೆಲಸ ಮಾಡೋದು ಅಷ್ಟೇ ಆಗಿತ್ತು. ವಿಡಿಯೋಸ್ ಮಾಡಬೇಕು ಅಂತೆಲ್ಲ ಅನಿಸ್ತಾನೆ ಇರಲಿಲ್ಲ. ಓಕೆ, ಫೈನಲಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ಬಿಡಬಾರ್ದಲ್ಲ, ಇವಾಗ ಒಂದು 6 ಮಂತ್ ಆಯಿತು ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಹಾಕ್ತಾನೆ ಇದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟು ಇವಾಗ ಮಿಡ್ಲಲ್ಲಿ ಬಿಡೋದು ಸರಿ ಆಗಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋಸ್ ಮಾಡೋಣ ಅಂತ 1 ವೀಕಿಂದ ವಿಡಿಯೋಸ್ ಮಾಡ್ತಾನೇ ಇದ್ದೀನಿ. ಅಂದರೆ ಶಾರ್ಟ್ ವಿಡಿಯೋಸು, ಎಲ್ಲ ವಿಡಿಯೋ ಸೇರಿಸ್ಬಿಟ್ಟು ಇವತ್ತೊಂದು ವಿಡಿಯೋ ಹಾಕ್ತೀನಿ. ಇದ್ರ ನೆಕ್ಸ್ಟ್ ಅದೇ ವಿಡಿಯೋ ಬರುತ್ತೆ. ಎಲ್ಲ ಮಿಕ್ಸ್ ಇದೆ ಆಯಿತಾ. 1 ವೀಕಲ್ಲಿ ಏನೇನಾಯ್ತು ಅಂತ ಸ್ವಲ್ಪ ವಿಡಿಯೋಸ್ ಇದೆ, ಅದೆಲ್ಲ ಹಾಕ್ತೀನಿ. ಇನ್ನು ನೆಕ್ಸ್ಟ್ ಚೆನ್ನಾಗಿರೋ ವಿಡಿಯೋಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಶ್ರಾವಣದ ಒಳಗಡೆ ಅಂತೂ ತುಂಬಾ ವಿಡಿಯೋಸ್ ಮಾಡೋದಿದೆ. ಅಂದರೆ ಲಕ್ಷ್ಮಿ ಕಳಿಸೋದ್ರ ಬಗ್ಗೆ ಆಗಲಿ, ಕಳ್ಸೋಕ್ಕೆ ಸೀರೆ ಉಡ್ಸೋದ್ರ ಬಗ್ಗೆ ಆಗಲಿ, ಒಂದು 10 ಟೈಪ್ಸ್ ಆದರೂ ನಂಗೆ ಒಂದು 10 ಥರದಲ್ಲಾದರೂ ಸೀರೆ ಉಡ್ಸೋಕ್ಕೆ ಬರುತ್ತೆ. ಲಕ್ಷ್ಮಿಗೆ ಹೇಗೆ ಉಡ್ಸ್ಬೋದು, ಒಂದು ಬ್ಲೌಸ್ ಪೀಸಿಂದ ಉಡ್ಸೋದ್ರಿಂದ ಹಿಡಿದು ಸೀರೆವರೆಗೂ ಹೇಗೆ ಉಡ್ಸ್ಬೋದು. ಅಂದರೆ ಕೂತ್ಕೊಂಡಿರೋ ಲಕ್ಷ್ಮಿ, ನಿಂತ್ಕೊಂಡಿರೋ ಲಕ್ಷ್ಮಿ, ಆ ಥರ ವಿಗ್ರಹ ಎಲ್ಲದಕ್ಕೂ ಸೀರೆ ಉಡ್ಸೋಕ್ಕೆಲ್ಲ ರೆಡಿ ಬರುತ್ತೆ ನನಗೆ. ಅದರಲ್ಲಿ ಡಿಫ್ರೆಂಟಾಗಿ ಹೇಗೆ ಮಾಡ್ಬೋದು ಅಂತ ಅದನ್ನು ವಿಡಿಯೋಸ್ ಹಾಕ್ತೀನಿ. ನೆಕ್ಸ್ಟ್ ಇನ್ನೇನು, ಮತ್ತು ಅದು ಕಳ್ಸೋಕ್ಕೆ ಯಾವ್ದು ರೀತಿ ಅಂದರೆ ಪದ್ಧತಿ ಇದೆ, ಹೇಗೆ ಮಾಡಬೇಕು, ಎಷ್ಟು ಗಂಟೆಗೆ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಒನ್ ವೀಕ್ ಅನಿಸುತ್ತೆ. 1 ವೀಕ್ ಸ್ವಲ್ಪ ಅದ್ರ ಹಿಂದುಗಡೆ ಸ್ವಲ್ಪ ಕೆಲಸ ನಡೀತಾ ಇದೆ. ಅಂದರೆ ಸ್ಟ್ಯಾಂಡ್ ಬೇಕು, ಸ್ಟ್ಯಾಂಡ್ ಯೂಸ್ ಮಾಡಿಬಿಟ್ಟು ನಾವು ಹೇಗೆ ಮಾಡ್ಬೋದು ಅದ್ರದ್ದು ಕೆಲಸ ನಡೀತಾ ಇದೆ. ಸ್ಟ್ಯಾಂಡ್ ಮಾಡಿಸ್ತಾ ಇದ್ದೀನಿ. ಅದು ಬಿಟ್ಟರೆ ಕೈ ಬೇಕು, ಕೈ ಇಲ್ಲದೇನೂ ಮಾಡ್ಬೋದು, ಇಲ್ಲ ಫೇಸು, ಅದೆಲ್ಲ ಇದೆ. ಸ್ವಲ್ಪ ಐಟಮ್ಸ್ ನನ್ನ ಹತ್ರ ಇದೆ, ಅದು ಬಿಟ್ಟು ಸ್ವಲ್ಪ ಆ್ಯಡ್ ಮಾಡೋಣ ಅಂತ ಅದೆಲ್ಲ ನಡೀತಾ ಇದೆ ಕೆಲಸ. ಎಲ್ಲ ಸೆಲೆಕ್ಟ್ ಆದಮೇಲೆ ಇನ್ನು 1 ವೀಕ್ ನಂತರ ಶ್ರಾವಣ ಸ್ವಲ್ಪ ಲೇಟ್ ಇದೆಯಲ್ಲ, 1-2 ವೀಕ್ಸ್ ಇದೆಯಲ್ಲ. ಸೊ ಇನ್ನೊಂದು 1 ವೀಕ್ ನೆಕ್ಸ್ಟ್ ಎಲ್ಲ ವೀಡಿಯೋಸ್ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಹಾಕ್ತಾ ಇರ್ತೀನಿ. ಇದಾದಮೇಲೆ ಫ್ಲಿಪ್ಕಾರ್ಟ್ದು ಸ್ವಲ್ಪ ಐಟಮ್ಸ್ ತಂದಿದ್ದೀನಿ. ಫ್ಲಿಪ್ಕಾರ್ಟ್, ಮೀಶೋ, ಅಜಿಯೋ, ಅದೆಲ್ಲ ಸ್ವಲ್ಪ ಐಟಮ್ಸ್ ತಂದಿದ್ದೀನಿ. ಅಂದರೆ ರೀಸನ್ ಬಂದುಬಿಟ್ಟು ದಿಯಾನ್ ಬರ್ಡೇ ಇದೆ ನೆಕ್ಸ್ಟ್ ಮಂತು. ಅವಳದು ಡೀಟೇಲ್ಸ್ ಹೇಳಲ್ಲ. ಓಕೆ, ಸ್ವಲ್ಪ ಐಟಮ್ಸ್ ತಂದಿದ್ದೀನಿ, ಅದ್ರದ್ದು ರಿವ್ಯೂ ಕೊಡ್ತೀನಿ. ಮೀಶೋದು ರಿವ್ಯೂ ಎಲ್ಲ ಕೊಡ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೇನು, ಹೇರ್ ಸ್ಟೈಲ್ ವಿಡಿಯೋ ಬಂದುಬಿಟ್ಟು ಸ್ವಲ್ಪ ಮಿಡ್ಲಲ್ಲಿ ಗ್ಯಾಪ್ ಆಯಿತು. ಇವಾಗ ನೆಕ್ಸ್ಟು ಹೇರ್ ಸ್ಟೈಲ್ ಕಂಟಿನ್ಯೂ ಮಾಡ್ತೀನಿ. ಮತ್ತು ಮೆಹಂದಿ ಅದೆಲ್ಲ ಕಂಟಿನ್ಯೂ ಮಾಡ್ತೀನಿ. ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಹಾಕ್ತೀನಿ ನಿಮ್ಮೆಲ್ಲ. ಓಕೆ, ಇವಾಗ ಇದೇ ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬನ್ನಿ ಆಯಿತಾ. ನೆಕ್ಸ್ಟ್ ಏನು ವಿಡಿಯೋ ಹಾಕೋದು ಅಂತ ಹಾಕ್ತೀನಿ. ಓಕೆ, ಗಾಳಿ ಫ್ಯಾನ್ ಹಾಕೊಂಡಿದ್ದೀನಿ, ಎಲ್ಲ ಫೇಸೆಲ್ಲ ಕುಂಡ್ಬಿಡ್ತದೆ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಓಕೆ, ಇದು ದಿಯಾ ಬಂದ್ಬಿಟ್ಟು ಬರೀತಾ ಇದ್ದಾಳೆ. ಈ ಬೋರ್ಡ್ ಬಂದ್ಬಿಟ್ಟು ಅಣ್ಣನ ಅಂಗಡಿಲಿ ಚಿಕ್ಕದಾಗ ಒಂದು ಬ್ಯಾನರ್ ಇತ್ತಲ್ಲ, ಆ ಬ್ಯಾನರ್ ತಂದ್ಬಿಟ್ಟು, ಬ್ಯಾನರ್ ಹಿಂದ್ಗಡೆ ಬ್ಲ್ಯಾಕ್ ಶೀಟ್ ಇರುತ್ತಲ್ಲ, ಅದ್ರ ಮೇಲೆ ಅದನ್ನೇ ಬೋರ್ಡ್ ಥರ ಮಾಡಿ ನಮ್ಮನೆ TV ಸ್ಟ್ಯಾಂಡನ್ನ ಕೆಳಗಡೆ ಒಂದು ಕ್ಲಿಪ್ ಹಾಕಿ ಅದನ್ನ ಆ್ಯಡ್ ಮಾಡಿಕೊಟ್ಟಿದ್ದೀನಿ. ಡೈಲಿ ಬರೀತಾಳೆ, ಡೈಲಿ ABCD 1 2 3 ಪ್ರತಿಯೊಂದು ಡೈಲಿ ಅವಳು ಫುಲ್ ಬಾಕ್ಸ್ ಕಂಪ್ಲೀಟ್ ಮಾಡಬೇಕು. 1 ಟೈಮು 2 ಟೈಮ್ಸು, ಇಲ್ಲ ಸರಿಯಾಗಿದ್ರೂ ಸ್ಪೆಲ್ಲಿಂಗ್ ಚೆನ್ನಾಗಿಲ್ಲ, ಲೆಟರ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬರೆಸ್ತೀನಿ. ಆ ಥರ ಮಾಡ್ತಾ ಇರ್ತೀನಿ. ಇದು ಬಂದುಬಿಟ್ಟು ಸ್ಕೂಲಲ್ಲಿ ಹೋಮ್ವರ್ಕ್ ಅಲ್ಲ, ಬಟ್ ನಾನು ಸಪ್ರೇಟಾಗಿ ಮನೇಲಿ ಮಾಡಿಸೋದು ಇದು ಡೈಲಿ. ಓಕೆ, ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಶಾಪಲ್ಲಿ ಬಂದುಬಿಟ್ಟು ಅದಕ್ಕೆ ಸ್ವಲ್ಪ ಹೇರ್ ಸ್ಟೈಲ್ ವಿಡಿಯೋಸ್ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ಎಲ್ಲ ಕ್ರಿಂಪಿಂಗ್ ಎಲ್ಲ ಮಾಡಿ, ಓಕೆ ಇನ್ನೇನು ಹೇರ್ ಸ್ಟೈಲ್ ಮಾಡೋಣ ಅನ್ನೋ ಟೈಮಲ್ಲಿ ಕ್ರಿಂಪಿಂಗ್ ಫುಲ್ ಕ್ಲಿಯರು ಆಗಿಲ್ಲ. ಒಂದು ಸೈಡ್ ಕ್ಲಿಯರ್ ಆಗಿತ್ತು, ಇನ್ನೊಂದು ಸೈಡ್ ಕ್ಲಿಯರ್ ಆಗಬೇಕಿತ್ತು. ಇನ್ನೊಂದು ಸೈಡು ಕ್ಲಿಯರ್ ಆಗಿದ್ದರೆ ಹೇರ್ ಸ್ಟೈಲ್ ಎಲ್ಲ ತುಂಬ ವಿಡಿಯೋಸ್ ಹಾಕ್ತಿದ್ದೆ. ಅವತ್ತು ಅಷ್ಟೊತ್ತಿಗೆ ಕರೆಂಟ್ ಹೋಯಿತು. ಅದರದ್ದು ಸ್ವಲ್ಪ ಕ್ಲಿಪ್ಸ್ ವಿಡಿಯೋಸ್ ತೊಗೊಂಡಿದ್ನಲ್ಲ, ಅದು ಹಾಕಿದ್ದೆ. ಜೆಲ್ ಆ್ಯಡ್ ಮಾಡಿದ್ದೀನಿ. ನನ್ನ ಕೂದಲು ಮೇಲೆ, ನನ್ನ ಹೇರ್ಸ್ ಮೇಲೆ ನಾನು ಯಾವುದೇ ರೀತಿ ಪ್ರಯೋಗ ಮಾಡಲ್ಲ.
ಬಟ್ ಮಾಡಲೇಬೇಕಿತ್ತು. ಅಂದರೆ ಇಲ್ಲಿ ಕಸ್ಟಮರ್ ಬಂದಾಗಲ್ಲ ಅವ್ರ ಮೇಲೆ ಪ್ರಯೋಗ ಮಾಡೋಕ್ಕಾಗಲ್ಲ. ನಾನು ಸ್ವಲ್ಪ ಹೇರ್ ಸ್ಟೈಲ್ ವಿಡಿಯೋಸು ಅದೇ ಚೌಲಿ ಇದೆಯಲ್ಲ ಅದಕ್ಕೆ ಮಾಡೋಕ್ಕೆ, ಎಲ್ಲ ಹೇರ್ ಸ್ಟೈಲು ಅದಕ್ಕೆ ಮಾಡೋಕ್ಕಾಗಲ್ಲ. ಸ್ವಲ್ಪ ನನ್ನ ಫೇಸ್ಗೂ ಮಾಡೋಣ, ಇಲ್ಲ ಅತ್ತಿಗೆ ಹೇರ್ಸಲ್ಲಿ ಮಾಡೋಣ. ನಂದಾದ್ರೂ ಸ್ವಲ್ಪ ಹೇರ್ಸ್ ಇದೆ, ಅತ್ತಿಗೆದು ಇನ್ನೂ ಸ್ವಲ್ಪ ಕಡಿಮೆ ಇರೋದ್ರಿಂದ ಅವರು ಭಯ ಪಡ್ತಾರೆ. ತುಂಬ ಮಿಷನೆಲ್ಲ ಹೇರ್ಸ್ ಮೇಲೆ ಟ್ರೈ ಮಾಡೋಕ್ಕೆ ಕೊಡಲ್ಲ, ಕ್ರಿಂಪಿಂಗ್ ಎಲ್ಲ. ನಾನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಬಟ್ ಒಂದು ಸೈಡ್ ಆಗಿತ್ತು ಅಷ್ಟೇ. ಆಮೇಲೆ ಕರೆಂಟ್ ಹೋಯ್ತು. ನಮಗೆ ಗೊತ್ತೇ ಇಲ್ಲ, ಅತ್ತಿಗೆ ಮೈದಿನಿಂದ ನಾವೇನಾದರೂ ಏನೇ ಮಾಡಿದ್ರು ಬರೀ ಮಾತು 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 ನಮ್ಮಿಬ್ಬರದ್ದು. ಎಲ್ಲಿಂದನೂ ಮಾತು ಸ್ಟಾರ್ಟ್ ಮಾಡಿರ್ತೀವಿ, ಇನ್ನೆಲ್ಲೋ ಹೋಗಿ ಮುಟ್ಟಿರುತ್ತೆ. ಇಬ್ಬರು ಮಾತಾಡ್ಕೊತ ಅದೆಲ್ಲ ರೆಡಿ ಮಾಡ್ತಾ ಇದ್ವಿ. ಚೆನ್ನಾಗಿರುತ್ತಲ್ಲ ಬಾಂಡಿಂಗ್, ಚೆನ್ನಾಗಿರುತ್ತೆ. ಅವ್ರದ್ದು ಮತ್ತು ನಂದು ಸೇಮ್ ಮೈಂಡ್ ಸೆಟ್. ಇವಾಗಿನ ಇದರಲ್ಲಿ ಅಂದರೆ ಹಿಂಗಿರೋಣ, ಹಿಂಗೆ ಮಾಡೋಣ, ಆ ಥರ ಥಿಂಕ್ ಮಾಡ್ತೀವಿ ನಾವು. ಈಗ ಒಂದು ಬಟ್ಟೆ ಹಾಕೋದಾದ್ರೂ ನಾನು ಅಂದ್ಕೊತೀನಿ ಅದು ನನಗಿಷ್ಟ ಇಲ್ಲ ಅಂತ. ಅವ್ರು ಹಾಕೊಂಡು ಬಂದಾಗ ನಂಗೆ ಸಖತ್ ಇಷ್ಟ ಆಗೋಗುತ್ತೆ. ಆಮೇಲೆ ನಾನು ತೊಗೊಂಡಿರೋದು ಹಂಗೆ, ಅವ್ರಿಗೆ ಇಷ್ಟ ಆಗಿಬಿಟ್ರೆ ಅವರು ಹಂಗೆ. ನಾವಿಬ್ರು ಈಗ ಅವ್ರ ಹತ್ರ ಏನಾದ್ರು ಸ್ಪೆಷಲ್ ಅನ್ಸಿದ್ರೆ ನಾನು ಹಾಕೊಳ್ಳೋದು, ನನ್ನ ಹತ್ರ ಏನಾದರೂ ಸ್ಪೆಷಲ್ ಅನ್ಸಿದ್ರೆ ಅವ್ರು ಹಾಕೊಳ್ಳೋದು. ಆ ಥರ ಇಬ್ಬರದು ಸೈಜ್ ಒಂದೇ, ನಮ್ಮಿಬ್ರದ್ದು ಡ್ರೆಸ್ ಸೈಜ್ ಒಂದೇ. ಇಬ್ಬರು ಟ್ರೈ ಮಾಡ್ತೀವಿ. ಇವಾಗ ನನಗೇನೋ ಸ್ವಲ್ಪ ಟೈಮ್ ಒಂದು ಡ್ರೆಸ್ ಹಾಕಿ ಬೇಜಾರು ಬಂತು ಅಂದರೆ ಅವ್ರು ಹಾಕ್ತಾರೆ, ಅವ್ರಿಗೆ ಹಾಕಿ ಬೇಜಾರು ಬಂತು ಅಂದರೆ ನಾನು ಹಾಕ್ತೀನಿ. ನನಗೆ ಅದು ಹೇಳ್ಕೊಡೋಕ್ಕಂತೂ ಒಂಚೂರು ಬೇಜಾರಿಲ್ಲ. ಸ್ವಂತ ಅಕ್ಕ ತಂಗಿಗಿಂತಲೂ ಹೆಚ್ಚಾಗೇ ಇದ್ದೀವಿ ನಾವಿಬ್ಬರು. ನೆಕ್ಸ್ಟ್ ಇದು ಬಂದುಬಿಟ್ಟು ನಮ್ಮ ಮಂಕಿ ಊರು. ಹೆಂಗಿದೆ ನೋಡಿ ವೆದರ್, ನೇಚರ್ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ, ಸಾಕಾಗಿದೆ. ಆ ಕಡೆಯಿಂದ ಹೋದರೆ ನಮ್ಮ ಅಮ್ಮನ ಮನೆ ದಾರಿ, ಈ ಕಡೆ ಬಂದರೆ ಇಲ್ಲೇ ಜಾತ್ರೆ ನಡೆಯೋದು, ದೇವಸ್ಥಾನ ಇದೆಯಲ್ಲ ಇಲ್ಲಿ ಜಾತ್ರೆ ನಡೆಯೋದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಒಳಗಡೆ ಬಣ್ಸಾಲೆ ರೋಡ್, ಆಪೋಸಿಟ್ ಈ ಕಡೆ ಹೋಗ್ತೀವಿ ನಾವು ತಿರುಗಿ. ನೋಡಿ ರೈಟಲ್ಲಿ ಬಣ್ಸಾಲೆ ರೋಡ್ ಇರೋದು, ಅಲ್ಲಿಂದನೇ ನಮ್ಮ ಶಾಪಿಗೆ ಬರೋದು ಕೂಡ. ಹೆಂಗಿದೆ ವೆದರ್, ಈ ವಿಡಿಯೋ ನಿಮ್ಗೆ ಆಕಾಶ ನೋಡಿ. ನಮ್ಮ ಈ ಭೂಮಿಗೆ ಹೊದಿಕೆ ಥರ ಹೊದಿಸಿಟ್ಟಿದ್ದಾರೆ ಅನ್ನೋ ಥರ ಇದೆ. ಬಸ್ ಸ್ಟ್ಯಾಂಡ್ ಇದು ಬಂದ್ಬಿಟ್ಟು ಹೋಟೆಲು. ಅವತ್ತು ಊಟಕ್ಕಂತ ಊಟ ತರೋಣ ಅಂತ ಬಿಟ್ಟು ಹೋಗಿದ್ವಿ ಒಂದಿನ ಹೋಟೆಲ್ಗೆ ಹೋದಾಗ. ಇದು ಯಾವ ಹೋಟೆಲ್ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಸಖತ್ತಾಗಿತ್ತು. ಅಲ್ಲಿ ಮುರುಡೇಶ್ವರ ಇಲ್ಲಿಗೆ ಹೋಗಿದ್ದೀನಿ ನಾನು, ಜೋಗ್ ಫಾಲ್ಸ್ ಇಲ್ಲಿಗೆ ಹೋಗಿದ್ದೀನಿ, ನೆಕ್ಸ್ಟ್ ಅಪ್ಸರ್ಕೊಂಡ ಇಲ್ಲಿಗೆ ಹೋಗಿದ್ದೀನಿ. ಇದೆಲ್ಲನೂ ನಮ್ಮ ಹೊನ್ನಾವರ ಪ್ಲೇಸ್ಗಳೇ ನೋಡಿ ಆಯಿತಾ. ಶ್ರೀಧರ ಸ್ವಾಮಿ ಮಠಕ್ಕೆ ಹೋಗಿದ್ದೀನಿ ಶ್ರೀಧರ ಸ್ವಾಮಿ ಮಠಕ್ಕೆ ಹೋಗಿದ್ದೀನಿ, ಅದು ವಿಡಿಯೋ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಯಕ್ಷಗಾನ ನಮ್ಮ ಕಡೆ ಅದು ಶ್ರೀ ನಾಗಚೌಡೇಶ್ವರಿ, ಇಲ್ಲಿಗೊಂದು ಹೋಗಿಲ್ಲ ನಾನು. ಬಟ್ ಈ ದೇವಸ್ಥಾನ ಎಲ್ಲಿದೆ ಅಂತ ಈ ಸುತ್ತಮುತ್ತಲು ನನಗೆ ಗೊತ್ತಿಲ್ಲ, ಗೊತ್ತಿದ್ರೋದು ಹೇಳಿ. ನೆಕ್ಸ್ಟ್ ಇಕೋ ಬೀಚ್, ಶರಾವತಿ ಬ್ಯಾಕ್ ವಾಟರ್, ಇಲ್ಲಿಗೆ ಹೋಗಿದ್ವಿ. ನೆಕ್ಸ್ಟ್ ಇದು ನೋಡಿದ್ವಿ ಹೊನ್ನಾವರ ರೈಲ್ವೆ ರಸ್ತೆ, ಇದು ಕೇರಳೆ, ಇದರಲ್ಲೇ ಕೇರಳೆ ಚಟಕೇಶ್ವರ ಇಲ್ಲಿಗೆ ಹೋಗಿರೋದು ವಿಡಿಯೋ ಹಾಕಿದ್ದೀನಿ ನಾನು. ಶ್ರೀ ದುರ್ಗಾದೇವಿ ದೇವಿಕಾನ್ ಇಲ್ಲಿಗೆ ಹೋಗಿರೋ ವಿಡಿಯೋಸ್ ಹಾಕಿಲ್ಲ. ಬಟ್ ಈ ಶ್ರಾವಣದಲ್ಲಂತೂ ಅಲ್ಲಿಗೆ ಹೋದಾಗ ಅಲ್ಲಿ ವಿಡಿಯೋಸು ಕಂಪ್ಲೀಟ್ ಹಾಕ್ತೀನಿ, ದೇವಿಕಾನ್ ಹೋಗಿರೋದು. ಆಮೇಲೆ ಅದು ಇಡಗುಂಜಿಗೆ ಹೋಗಿರೋ ವಿಡಿಯೋಸು ಹಾಕಿಲ್ಲ, ಸ್ವಲ್ಪ ಹಾಕಿದ್ದೆ. ಓಕೆ, ನೆಕ್ಸ್ಟು ಅಲ್ಲಿಂದ ಬಂದಮೇಲೆ ಮನೆಗೆ ಬಂದ್ವಿ. ಮನೇಲಿ ಅಮ್ಮ ಮತ್ತು ದಾದಾ ಇಬ್ಬರೂ ಇರಲಿಲ್ಲ. ಸೊ ನಂದು ಮತ್ತು ದಿಯಂದೇ ಕೆಲಸ ಆಗಿತ್ತು. ಅವತ್ತು ನೈಟ್ ಆಗಿತ್ತಲ್ಲ, ದನ ಎಲ್ಲ ಏನೂ ಕಟ್ಟಿರಲಿಲ್ಲ, ಹಸು ಕಟ್ಟಿರಲಿಲ್ಲ, ಹೆಜ್ಜೆ ಕೊಟ್ಟಿರಲಿಲ್ಲ. ಆಮೇಲೆ ಅದೆಲ್ಲ ಕೊಡ್ತಾ ಇದ್ದೀನಿ ನಾನು ಬಂದ ತಕ್ಷಣ. ಬರುವಾಗಲೇ ಲೇಟ್ ಆಗಿಬಿಟ್ಟಿತ್ತು ನಾನು ಅಲ್ಲಿಂದ ಬರುವಾಗ. ನಿಜ ಹೇಳ್ಬೇಕಂದ್ರೆ ನನಗೆ ಅಲ್ಲಿ ಇದೆಯಲ್ಲ ನಮ್ಮ ಮನೇಲಿ ಇರುವಂಥ ಒಂದು 2 ಕರು ಇದೆ, ಅದನ್ನೆಲ್ಲ ನಾನು ಕಟ್ಟಾಕ್ತೀನಿ. ಬಟ್ ನಮ್ಮನೆ ದನನ ನಾನು ಮಾತ್ರ ಮುಟ್ಟಲ್ಲ. ನನಗಂತೂ ಸಖತ್ ಭಯ, ನಾನು ಮುಟ್ಟಲ್ಲ, ಹಾಲು ಕರಿಯಲ್ಲ. ಅದನ್ನು ಮಾತ್ರ ಹಾಲು ಕರಿಯಲ್ಲ. ಬೇರೆ ಯಾವ್ದಾದ್ರು ಚೆನ್ನಾಗಿರೋ ಅಂದರೆ ಒದಿಯಲ್ಲ ಅನ್ನೋ ದನಕ್ಕಾದ್ರೆ ಹಾಲು ಕರಿತೀನೇನೋ. ಬಟ್ ನಮ್ಮನೆ ದನಕ್ಕಂತೂ ತುಂಬ ಭಯ. ಅದೇ ಸಂಜೆ ಆಗಿತ್ತು, ದಿಯಾ ಆ ಕಡೆ ಈ ಕಡೆ ಎಲ್ಲ ಭಯ ಆಗ್ತಾಯಿದೆ ನೋಡು ಅಂತೆಲ್ಲ ಮೊಬೈಲಲ್ಲಿ ಆ ಕಡೆ ಈ ಕಡೆ ಎಲ್ಲ ವಿಡಿಯೋ ಮಾಡ್ತಾಯಿದ್ಲು.
ಆಮೇಲೆ ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆ ಬಂದ್ವಿ. ನೋಡಿ ನಮ್ಮ ಮನೆ ಹಿಂಗಿದೆ ಡೌನಲ್ಲಿ. ಈ ಡೌನಿಂದ ಇಳ್ಕೊಂಡು ಕೆಳಗೆ ಹೋಗ್ಬೇಕು. ನೆಕ್ಸ್ಟ್ ಬಂದು ಇವರು ನಮ್ಮ ಶಾಪಿನ ಪಕ್ಕದಲ್ಲೇ ಇವ್ರ ಶಾಪ್ ಇರೋದು. ಅಂದರೆ ಇವರು ವರ್ಕರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಪಕ್ಕದ ಬ್ಲಡ್ ಚೆಕಪ್ ಶಾಪ್ ಇದೆ, ಅಲ್ಲಿ ಇವ್ರು ವರ್ಕರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರದ್ದು ಅದೇ ಒಂದು ಫಂಕ್ಷನ್ಗೆ ಹೋಗ್ತೀನಿ ನಾನು ರೆಡಿ ಮಾಡಿಕೊಡು ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಅವರಿಗೆ ರೆಡಿ ಮಾಡ್ತಾ ಇದ್ದೆ. ತುಂಬ ಒಳ್ಳೆಯ ಜನ, ನನ್ನ ಜೊತೆಗೆ ಆರಾಮಾಗಿ ಅಂದರೆ ನಾರ್ಮಲ್ಲಾಗಿ ಫ್ರೆಂಡ್ಸ್ ಥರನೇ ಇದ್ದುಬಿಡ್ತಾರೆ ನನ್ನ ಜೊತೆಲಿ. ಅವರಿಗೆ ಅದೇ ಹೇರ್ ಸ್ಟೈಲ್ ಮಾಡಿಕೊಡ್ತಾ ಇದ್ದೆ. ಸೀರೆಲ್ಲ ಉಡಿಸಿ ಹೇರ್ ಸ್ಟೈಲೆಲ್ಲ ಮಾಡಿ ಒಂದು ಹೇರ್ ಸ್ಟೈಲ್ ಮಾಡಿದೆ, ಬಟ್ ಅವ್ರ ಫೇಸಿಗೆ ಅದು ಸೆಟ್ ಆಗ್ತಾ ಇರಲಿಲ್ಲ. ಮತ್ತೆ ರಿಮೂವ್ ಮಾಡಿದೆ, ಆಮೇಲೆ ಇನ್ನೊಂದು ಥರ ಮಾಡಿದೆ, ಆಮೇಲೆ ಅವ್ರಿಗೆ ಸೆಟ್ ಆಯಿತು. ಅಂದರೆ ತುಂಬ ದೊಡ್ಡ ಹಣೆ ಇದ್ದಾಗ ಯಾವತ್ತೂ ಅಂದರೆ ಸ್ಟ್ರೇಟಾಗಿ ಮೇಲ್ಗಡೆ ಹೇರ್ಸ್ಬಿಟ್ಟು ಕಟ್ಟಬಾರ್ದು. ಸೈಡು ಮಿಡಲ್ ಬತ್ತಲೆ ತೆಗೆದುಬಿಟ್ಟೇ ಕಟ್ಟಬೇಕು. ಅವರು ಯಾವತ್ತೂ ಬತ್ತಲೆ ತೆಗಿತಾ ಇರಲಿಲ್ಲ, ಇನ್ನೂ ದೊಡ್ಡದಾಗಿ ಕಾಣಿಸೋದು ಹಣೆ. ನಾನು ಬತ್ತಲೆ ತೆಗೆದುಬಿಟ್ಟು ಈ ಥರ ಕಟ್ಟೋಕ್ಕೆ ಟ್ರೈ ಮಾಡಿದೆ. ಬಟ್ ಈ ಹೇರ್ ಸ್ಟೈಲ್ ಯಾಕೋ ಅವ್ರಿಗೆ ಸೆಟ್ ಆಗಲಿಲ್ಲ. ಬಟ್ ಬತ್ತಲೆ ತೆಗಿಬೇಕು, ಸೆಟ್ ಆಗಲಿಲ್ಲ. ಆಮೇಲೆ ಮತ್ತೆ ಬಿಚ್ಚಿದೆ. ಆಮೇಲೆ ಮತ್ತೆ ಜಸ್ಟ್ ಒನ್ ಟ್ವಿಸ್ಟ್ ಕೊಟ್ಟೆ ಅಷ್ಟೇ. ಇದು ಮಲ್ಟಿಪಲ್ ಟ್ವಿಸ್ಟ್ ಇತ್ತಲ್ಲ, ಜಸ್ಟ್ ಒನ್ ಟ್ವಿಸ್ಟ್ ಕೊಟ್ಟೆ, ಆಮೇಲೆ ಬಾಚಿದೆ. ಅವಾಗ ನೀಟಾಗಿ ಬಂತು. ಹೆಂಗಿತ್ತು ಹೇರ್ ಸ್ಟೈಲು? ಪರಾಗಿತ್ತು. ನಿಜ ಚೆನ್ನಾಗಿ ಕಾಣಿಸ್ತೈತಾ? ಎಸ್, ರಿವ್ಯೂ ಕೊಡಿ. ಎಸ್, ಚೆನ್ನಾಗಿತ್ತು. ಓಕೆ, ಅವ್ರು ಮಾತಾಡೋಕೆ ನಾಚ್ಕೊಂತಾರೆ. ನೆಕ್ಸ್ಟ್ ಇದು ನಮ್ಮ ಅಕ್ಕನ ಮನೆಗೆ ಹೋದಾಗ ಅಲ್ಲಿ ವಿಡಿಯೋ. ದಿಯಾ ಯಾವ ಥರ ನೋಡಿ, ದಿಯಾ ಜೊಕಲಿ ಮೇಲ್ಗಡೆ ಕೂತಾಳೆ. ಹೇಳು ಹಂಗೆ ಅಲ್ಲಿ ಹೋದ್ರೆ ಏನೇನೋ ಡೌ ಮಾಡ್ಕೊತ ಅವ್ರ ಹತ್ರ ಮಾತಾಡ್ತಾ ಇರ್ತಾಳೆ. ನೆಕ್ಸ್ಟ್ ಇದು ಬಂದು ನಂದು ಅಣ್ಣನ ಮಗಳದ್ದು ಬರ್ಡೇ ಸೆಲೆಬ್ರೇಷನ್ ಬ್ಲಾಗು. ಇದರಲ್ಲಿ ಅಂದರೆ ನಮ್ದೆಲ್ಲ ಏಜ್ ಅಲ್ಲ, ಅಂದರೆ ಇವಾಗಿನ ಮಕ್ಳಿಗೆಲ್ಲ ಹೆಂಗೆ ಗೊತ್ತಾ, ಅವ್ರದ್ದು ಒಂದ್ಸರಿ ಮೊಬೈಲಲ್ಲಿ ನೋಡಿರ್ತಾರೆ ಫ್ರೆಂಡ್ಸ್ ಸೆಲೆಬ್ರೇಟ್ ಮಾಡಿರೋದು, ಅಥವಾ ಬೇರೆಯವ್ರು ಯಾವುದೋ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರ್ತಾರೆ. ಅವ್ರ ಬರ್ಡೇ ಬರ್ತಾ ಇದೆ ಅಂದರೆ 1 ಮಂತ್ ಬ್ಯಾಕೆ ರೆಡಿಯಾಗಿರ್ತಾರೆ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ. ಹೌದಲ್ವಾ? ಬಾಯ್ಬಿಟ್ಟು ಹೇಳಿ, ರೆಕಾರ್ಡಲ್ಲಿ ಬಾಯ್ಬಿಟ್ಟು ಹೇಳಿದ್ರೇ ಗೊತ್ತಾಗೋದು. ಅದೇ ಇವಾಗೆಲ್ಲ ಹಂಗೆ ಪ್ರತಿ ವರ್ಷ ನೀಟಾಗಿ ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ. ಜಸ್ಟ್ ಅವ್ರ ಮನ್ಸಿಗೆ ಸಮಾಧಾನಕ್ಕೋಸ್ಕರ ಆದರೂ ಸೆಲೆಬ್ರೇಟ್ ಮಾಡಬೇಕಲ್ಲ ಅಲ್ವಾ? ಕೊಡಿ ವಯಸ್ಸವ್ರು ಕೊಡಿ. ಡಬ್ಬ ಥರ ಕಾಣ್ತಿದ್ಯಾ ಕ್ಯಾಮರಾದಲ್ಲಿ. ನಿಮ್ದು ಯಾವಾಗ? ಓಕೆ, ಅದೇ ಅವಳ ಬರ್ಡೇ ಆಗಿತ್ತಲ್ಲ ಅವತ್ತು. ನಾನು ಎಷ್ಟು ಗಂಟೆಗೆ 4 ಗಂಟೆಗೆ ಹೋದೆ ಅಮ್ಮನ ಮನೆ ಹತ್ರ. 4 ಗಂಟೆಗೆ ಹೋಗುವಾಗಲೇ ಅವಳಿಗೆ ಸ್ವಲ್ಪ ಗಿಫ್ಟ್ ಎಲ್ಲ ತೊಗೊಂಡು ಅದನ್ನ ಪ್ಯಾಕ್ ಮಾಡಿಕೊಂಡು, ಆಮೇಲೆ ಅಲ್ಲಿಂದ ನಾವು ಅವ್ರ ಮನೆಗೆ ಹೋಗಿ ಅಲ್ಲಿ ನಾನ್ ವೆಜ್ ಆಗಿತ್ತಲ್ಲ, ನಾವೇ ರೆಡಿ ಮಾಡಿ. ಯಾರೂ ಬಂದಿರಲಿಲ್ಲ, ನಾನು ಹೋಗಿದ್ದೆ. ಅದು ಬಿಟ್ಟರೆ ಅಮ್ಮ, ಅಣ್ಣ, ಅತ್ತಿಗೆ, ನಮ್ಮ ದೊಡ್ಡಪ್ಪನ ಮಗ, ಇಷ್ಟೇ ಜನ ಇರೋದು, ಮತ್ತು ಯಾರೂ ಹೋಗಿಲ್ಲ. ಹೋಗ್ಬಿಟ್ಟು ಅವಳಿಗೆ ಅದೇ ಇಷ್ಟ, ಚಿಕನ್ ಮಾಡಿದ್ವಿ. ಚಿಕನ್ ಸುಕ್ಕ ಮಾಡಿ ಪರೋಟ ತೊಗೊಬಂದಿದ್ದ ಅಣ್ಣ. ಆಮೇಲೆ ಅದ್ರ ಜೊತೆಲಿ ಏನು ಕಬಾಬ್ ಮಾಡಿಬಿಟ್ಟು ಕಬಾಬ್ ಮಾಡಿ ಅದೇ ಸ್ಪ್ರೈಟು ಅದೆಲ್ಲ ತಂದ್ಕೊಂಡು ಚಿಕ್ಕದಾಗಿ ಪಾರ್ಟಿ ಮಾಡಿದ್ವಿ. ಅದಕ್ಕೆ ಯಾರು ಕೈ ಮುಗುದಿಲ್ಲಂತೆ. ಹೆಣ್ಮಕ್ಳು ಹುಟ್ಟಿದ್ರೆ ಹೆಣ್ಮಕ್ಳು ರೆಡಿ ಮಾಡೋದೇ ಒಂದು ಚಂದ ಅಲ್ವಾ? ಅಲ್ಲ, ಬರ್ಡೇ ಅಂದ್ರೆ ಹಿಂಗೇನಾ? ನೆಕ್ಸ್ಟು ಅದೇ ಅವಳು ನೋಡಿ, ಇನ್ನೊಬ್ಳು ಚಿಕ್ಕವಳು, ಇವಳು ದೊಡ್ಡವಳು. ಇಬ್ರು ಅಣ್ಣನ ಮಕ್ಳೆ. ಅವಳ ಹತ್ರ ದೇವ್ರಿಗೆ ಕೈ ಮುಗ ಅಂತ ಹೇಳಿದ್ರೆ ಡೌ ಮಾಡ್ತಾ ಇದ್ಲು. ಅವಳಿಗೆ ಅರ್ಜೆಂಟು ಕೇಕ್ ಕಟ್ ಮಾಡೋದೇ. ತಲೆ ಬಗ್ಗೆ ನಮಸ್ಕಾರ ಮಾಡು ಫೋಟೋಗೆ. ಹಾಂ, ಅಲ್ಲೇ ನಿಂತ್ಕೊ, ಹತ್ರದಲ್ಲಿ ನಿಂತ್ಕೊ. ತೋರ್ಸ, ಸ್ಮೈಲ್ ಮಾಡು.
ಸರಿ ಫೋಟೋದ ಹತ್ರ ನಿಂತ್ಕೊಳ್ಳೆ, ಹೆಂಗೆ ಫೋಟೋ ಇಟ್ಕೊಂಡು ಹಾಂ ಅಲ್ಲೋ ಕುತ್ಕೊಂಡು ಮಾಡು ನೋಡು ಮಾಡು. ಆಮೇಲೆ ಹಾಕಲ್ಲ ಅಂತಿರು. ಏಯ್ ಹಿಂಗೆ ಮಾಡೆ. ಜಾನು ಮುಖದಲ್ಲಿ ನಗುನೇ ಇಲ್ಲ. ಚಿನ್ಮಯನೇ ನನ್ನ ಲೆಕ್ಕ ಚಿನ್ಮಯಿಂದ ಬರ್ಡೇ ಅನ್ಸುತ್ತಲ್ಲ. ಅದೇ ಅಯ್ಯ ಬರ್ಡೇ ಅವಳ್ದು ಅನ್ಸುತ್ತೆ ನನ್ನ ಲೆಕ್ಕ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ ಜಾನ ತಿನ್ಸ್ತಾಳೆ. ಏನ್ ಜನದು ಜನ ಏನದು? ಅಷ್ಟೇ. ಏನಿಲ್ಲ. ನನ್ನ ಸುಂದ್ರಿ ಫಸ್ಟ್ ನನ್ನ ಹೆಸರು ಬರಲು, ನೆಕ್ಸ್ಟು ಅವಳ ಹೆಸರು ಬರ್ಕೊಳ್ಳು, ನೆಕ್ಸ್ಟ್ ಅವಳ ಡ್ಯಾಡಿ ಹೆಸರು ಬರ್ಕೊಳ್ಳು. ಇದು ನನ್ನ ಸುಂದ್ರಿ ಕೆಲಸ. ಹಿಂಗಿದೆ ಅವಳ ಡ್ಯಾಡಿ ಹೆಸರು ಅವಳಿಗೆ ಗೊತ್ತು, ಎಲ್ಲ ಗೊತ್ತು. ನಾನು ನಿಜವಾಗ್ಲೂ ಹೇಳ್ಕೊಡ್ಲಿಲ್ಲ, ಪ್ರಾಮಿಸ್. ಅವಳಿಗೆ ನಾನು ಹೇಳ್ಕೊಡ್ಲಿಲ್ಲ.